ಬೋಧೆಯ ಪೈಕಿ ಈ ಒಂದು ಆಭಾಸನ ಸಪ್ತ ಅವಸ್ಥೆಗಳು ಹೇಳ್ತಾ ಇದ್ದೆ. ಮಧ್ಯದಲ್ಲಿ ಒಳಗೊಂದು ಏನ್ ಸಂಶಯ ಬಂತಂದ್ರೆ, ನಮಗಿರೋದು ಒಂದು ಸ್ಥೂಲ ದೇಹ, ಮತ್ತ ಇನ್ನೊಂದು ಜೀವ, ಆಭಾಸ ಪ್ರತಿಬಿಂಬ ಸ್ವರೂಪನಾದ ಜೀವ, ಮತ್ತೆ ಆ ಜೀವ ಏನದ ಕೂಟಸ್ಥ ಮತ್ತು ಅಂತಃಕರಣ ಎರಡು ಬೆರೆತ ತತ್ವಕ್ಕೆ ಜೀವ ಅಂತಾರೆ. ಅಂತಃಕರಣ ಎಲ್ಲಿ ಅದ ಅಂತಂದ್ರೆ ನಮ್ಮ ಸ್ಥೂಲ ಶರೀರದೊಳಗದ. ಸ್ಥೂಲ ಶರೀರ 3.5 ಮೊಳ ಸ್ಥೂಲ ಶರೀರದ, ಆ 3.5 ಮೊಳ ಸ್ಥೂಲ ಶರೀರದೊಳಗ 3.5 ಮೊಳ ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರದನೇ ಅಂತಃಕರಣ ಒಳಗಿದ್ದು ಅದು ಕೆಲಸ ಮಾಡ್ತದ. ಆ 3.5 ಮೊಳ ಅಂತಃಕರಣದ ಒಳಗೇನದಪ್ಪ ಅಂತಂದ್ರೆ ಆ ವಿಶ್ವವ್ಯಾಪಕ ವಿಭು ಪರಮಾತ್ಮ ಚೇತನ ಏನ್ ಆದಲ್ಲ, ಆ ಚೇತನ ಈ 3.5 ಮೊಳ ಸೂಕ್ಷ್ಮ ಶರೀರದ ಒಳಗೂ ಅದ. ಆ ಚೇತನ, ಆ ಚೇತನ ಮತ್ತು ಆ ಅಂತಃಕರಣ ಒಂದು ಪ್ರಸಂಗದಲ್ಲಿ ಒಂದರೊಳಗೊಂದು ಬೆರಿತವ, ಒಂದು ಪ್ರಸಂಗದಲ್ಲಿ ಅವು ಒಂದರೊಳಗೊಂದು ಬೆರೆಯುವುದಿಲ್ಲ. ಬೆರೆತಾಗ ಜೀವ ಅನಿಸ್ಕೊತವ, ಬೆರೆಯದಿರುವಾಗ ಅದು ಅಂತಃಕರಣ ಅನಿಸ್ಕೊತದ. ಇದು ಕೂಟಸ್ಥ ಸಾಕ್ಷಿ ಅಂತ ಅನಿಸ್ಕೊತ. ಈ ಬೆರೆಯಲಾರದ್ದು ಸುಮ್ಮನೆ ಅಂತಃಕರಣದೊಳಗೆ ಬೆರೆಯಲಾರದೆ ಅಂತಃಕರಣವನ್ನ ವೀಕ್ಷಿಸುವಂತಹ ಒಂದು ಸ್ಥಿತಿಗೆ ಕೂಟಸ್ಥ ಅಥವಾ ಸಾಕ್ಷಿ ಅಂತಾರ. ಅಂತಃಕರಣದೊಳಗ ಬೆರೆತಾಗ ಅದು ಜೀವ ಅನ್ನಿಸ್ಕೊತದ. ಜೀವ ಅನ್ನಿಸ್ಕೊಂಡಾಗ ಅದೇನಾಗ್ತದ, ಅಜ್ಞಾನಿಯಾಗಿ ದೇಹಾಭಿಮಾನಿ, ಸೂಕ್ಷ್ಮ ಶರೀರ ಸ್ಥೂಲ ಶರೀರದ ಅಭಿಮಾನಿಯಾಗಿ ಜೀವ ಅನ್ನಿಸ್ಕೊಂಡು ಆ ಸೂಕ್ಷ್ಮ ಶರೀರ ಸ್ಥೂಲ ಶರೀರಗಳಲ್ಲಿ ಏನೇನ್ ಉಂಟಾಗ್ತವ ಅವೆಲ್ಲ ತನಗೆ ಆಗ್ತಾವ ಅನ್ನಂತ ಒಂದು ಸ್ಥಿತಿ ಬರ್ತದೆ. ಬೆರೆತಾಗ ಜೀವ, ಬೆರೆಯದಿರುವಾಗ ದೇವ, ಮತ್ತೊಂದು ಸ್ಥೂಲ ಶರೀರ. ಈ ರೀತಿ ಅದಾವ. ಇಲ್ಲಿ ಏನಾಯ್ತು, ಅದಕ್ಕ ಬೆರೆತಾಗ ಅದೇ ಅಂತಃಕರಣ ಏನಾಗ್ತದ, ಕೂಟಸ್ಥನೊಳನೆ ಬೆರೆತಾಗ ಅದಕ್ಕ ವಿಶೇಷಣ ಅಂತಾರ, ಬೆರೆಯದಿರುವಾಗ ಉಪಾಧಿ ಅಂತಾರ. ಅದೇ ಅಂತಃಕರಣ ಬೆರೆಯದ ಕೂಟಸ್ಥನಿಗೆ ಉಪಾಧಿ ಒಂದೇ ಅಂತಃಕರಣ, ಬೆರೆಯದಿರುವಾಗ ಉಪಾಧಿ ಆಗಿರ್ತದ, ಬೆರೆತಾಗ ವಿಶೇಷಣ ಆಗಿರ್ತದ. ಅದು ವಿಶೇಷಣ ವಿಶೇಷ ಅವೆಲ್ಲ ಮತ್ತ ಸೈಡ್ ಚಾಪ್ಟರ್ಸ್ ಬಹಳ ಆಗ್ತಾವ. ಇಲ್ಲೇನಾಗಬೇಕು, ವಿಶೇಷಣ ಉಪಾಧಿ. ಉಪಾಧಿ ಆದಾಗ ಅಲ್ಲಿ ಕೂಟಸ್ಥನಾಗಿರ್ತಾನ, ಒಂದು ವಿಶೇಷಣ ಆದಾಗ ವಿಶೇಷ ವಿಶೇಷಣ ಬೆರೆತಾಗ ಜೀವ ಆಗಿರ್ತಾನ. ಇದನ್ನ ತಿಳ್ಕೊಂಡು ಮುಂದೆ ಹೋಗ್ಬೇಕು ನಾವು. ಅದ್ ಮತ್ತೆ ಮುಂದಿನ ವಿಷಯಗಳು ಬೇರೆ ಬೇರೆ ಚಾಪ್ಟರ್ದಾಗ ಕವರ್ ಆಗ್ತಾವ. ಇಲ್ಲಿ ಶಿಷ್ಯನಿಗೆ ಏನ್ ಸಂಶಯ ಬಂತಂತಂದ್ರ, ಈ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಯಾರಿಗೆ ಆಗ್ತದ? ಅಹಂ ಬ್ರಹ್ಮಾಸ್ಮಿ ಜ್ಞಾನ ಯಾರಿಗೆ ಆಗ್ತದ ಅಂತಂದ್ರೆ, ಸ್ಥೂಲ ಶರೀರ ಅಂತದಲ್ಲ ಅದಕ್ಕೆ ಆಗ್ತದೇನು, ಅಥವಾ ಬಿಂಬ ಸ್ವರೂಪನಾದ ಕೂಟಸ್ಥನಿಗೆ ಆಗ್ತದೋ, ಅಥವಾ ಪ್ರತಿಬಿಂಬ ಸ್ವರೂಪನಾದ ಜೀವ ಅಥವಾ ಆಭಾಸನಿಗೆ ಆಗ್ತದೋ ಅಂತ ಕೇಳ. ಒಂದು ವೇಳೆ ಸ್ಥೂಲ ಶರೀರಕ್ಕೆ ಆಗ್ತದ ಅಂತಂದ್ರ, ಆ ಸ್ಥೂಲ ಶರೀರ ನೀನು ಮಹಾತ್ಮಾರೇ ಆಗು, ಕೂಟಸ್ಥರೇ ಆಗು, ಆಭಾಸರೇ ಆಗು, ನೀ ಏನ್ ಹೇಳಿದ ಕೇಳ್ತೀನಿ ಅಂತ ಹೇಳಿ ಅದೇನದ ಸುಮ್ಮನೆ ಏನು ಮಾಡಿದ್ರು ಫಾಲೋ ಮಾಡ್ತದೆ ಹೊರತು ಅದ್ರೊಳಗ ಯಾವುದು ನಾನ್ಕಿಂತದ ಆಗ್ಬೇಕು ಅನ್ನಂತದ್ ಏನೇನು ಇಲ್ಲ. ಅದ್ರೊಳಗ ಸ್ಥೂಲ ಶರೀರ ಅಂದ್ರ ಹೆಂಗದ ಅಂದ್ರ ಒಂದು ಖಾಲಿ ಚೀಲ ಇದ್ದಂಗ ಅದ. ಅದ್ರೊಳಗೆ ಏನ್ ಹಾಕ್ತಿರಿ ಅದು ಆಗ್ತದ. ಆ ಖಾಲಿ ಚೀಲದಾಗ ಸಕ್ರಿ ಹಾಕಿದ್ರ ಸಕ್ರಿ ಚೀಲ ಆಗ್ತದ, ಮಣ್ಣು ಹಾಕಿದ್ರ ಮಣ್ಣಿನ ಚೀಲ ಆಗ್ತದ, ಉಸುಕ್ ಹಾಕಿದ್ರ ಉಸುಕಿನ ಚೀಲ ಆಗ್ತದ, ಯಾವ್ದಾರ ದವಸ ಧಾನ್ಯ ಹಾಕಿದ್ರ ದವಸ ಧಾನ್ಯದ ಚೀಲ ಆಗ್ತದ. ಅದು ಖಾಲಿ ಚೀಲ, ಅದ್ರಾಗ ಏನು ಇಲ್ಲ ಅಂತದ. ಯಾವುದು ತನ್ನದೇ ಆದಂತ ಒಂದು ತನ್ನತನ ಅನ್ನೋದೇನಿಲ್ಲ. ಏನ್ ಹೇಳ್ತೀರಿ ಅದನ್ನ
ಕೇಳಿ ಆ ರೂಪ ತಾಳ್ತದ, ಅದಕ್ಕೇನ್ ಸಮಸ್ಯೆ ಇಲ್ಲ. ಹಿಂಗಾಗಿ ಸ್ಥೂಲ ಶರೀರಕ್ಕೆ ಆಗಂತ ಸಾಧ್ಯತೆ ಇಲ್ಲ. ಮತ್ತ ಆಭಾಸ ಅಜ್ಞಾನಿ ಅದನ, ಆಭಾಸ ಅಜ್ಞಾನಿ ಅದನ. ಅಂತ ಆಭಾಸಗಿದು ಬ್ರಹ್ಮಜ್ಞಾನ ಆಗ್ತದ, ಅಹಂ ಬ್ರಹ್ಮಾಸ್ಮಿ ಅನ್ಕೋತಾನಂತಂದ್ರ ಅದು ದೇಹಾಭಿಮಾನ ಅದ, ಹುಟ್ಟು ಸಾವುಗಳದವ, ಪಾಪ ಪುಣ್ಯ ಅದಾವ, ಸುಖ ದುಃಖ ಅದಾವ, ಗಮನಾಗಮನಗಳದವ. ಹಿಂಗೆಲ್ಲ ಇದ್ದಂತ ಒಂದು ಅಜ್ಞಾನಿ ಜೀವನಿಗೆ ಅಹಂ ಬ್ರಹ್ಮಾಸ್ಮಿ ಅನ್ನುವ ಜ್ಞಾನ ಆಗ್ತದ ಅಂತಂದ್ರ ಅದು ಭ್ರಾಂತಿ ಆಗಿಬಿಡ್ತದ. ಅಜ್ಞಾನಿನೇ ಜ್ಞಾನಿ ಅಂತ ತಿಳ್ಕೊಂಡ್ರ ಅದು ಭ್ರಾಂತಿ ಆಗಿಬಿಡ್ತದ, ಅದು ಒಂದು ಭ್ರಮೆ ಆಗ್ತದ. ಆಭಾಸನಿಗೆ ನಾನು ಬ್ರಹ್ಮ ಅನ್ನಂತದ್ ಒಂದು ಭ್ರಮೆ ಆಗ್ತದ. ಅದಕ್ಕ ಆಭಾಸಗಾಗಂತ ಚಾನ್ಸು ನನಗ ಸರಿಗೆ ಗೊತ್ತಾಗ್ತಾ ಇಲ್ಲ. ಮತ್ತ ಕೂಟಸ್ಥ ಆತ್ಮ ಸಾಕ್ಷಿ ಬ್ರಹ್ಮ ಶಿವ ಅಂತ ನೀವ್ ಏನ ಅಂತೀರಿ, ಆ ಮೂಲ ಚೈತನ್ಯಕ್ಕೇನ ಆಗ್ತದ ಅಂತ ಅನ್ಕೊಂಡ್ರೆ ಅದೇನಾಗ್ತದಪ್ಪ ಅಂತಂದ್ರೆ, ಮೊದಲ ಕೂಟಸ್ಥ ಅಜ್ಞಾನಿ ಇದ್ದ, ಗುರುವಿನ ಬಳಿ ಬಂದ ಮೇಲೆ ಶ್ರವಣ ಮಾಡಿದ ಮ್ಯಾಲ ಕೂಟಸ್ಥ ಬ್ರಹ್ಮದ ಅನ್ನಂತ ದೋಷ ಬರ್ತದೆ. ಆ ಕೂಟಸ್ಥ ಗುರುವಿನ ಬಳಿ ಬರೋದಕ್ಕಿಂತ ಮೊದಲುನು ಅವನು ಸತಚಿತ್ತಾನಂದ ನಿತ್ಯ ಪರಿಪೂರ್ಣನೇ ಇದ್ದ. ಗುರುವಿನ ಬಳಿ ಬಂದಾಗನು ಕೂಟಸ್ಥ ಸಚ್ಚಿದಾನಂದನೇ ಅದನ. ಮತ್ತ ಎಂತ ಬ್ರಹ್ಮಜ್ಞಾನ ಆದ್ಮೇಲೂ ಸಹಿತ ಆತ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಸ್ವರೂಪನೇ ಅದನ. ಅವನಿಗೆ ನಾವು ದೋಷ ಹಚ್ಚಿದಂಗ ಆಗ್ತದ. ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆತ್ಮನಿಗೆ ಆಗ್ತದ ಅಂತಂದ್ರ ಆತ್ಮಕ್ಕೆ ನಾವು ದೋಷ ಮಾಡ್ದಂಗ ಆಗ್ತದ. ಮೊದಲ ಅಜ್ಞಾನಿ ಇತ್ತು, ಈ ಗುರುವಿನ ಬಳಿ ಬಂದ ಮೇಲೆ ಜ್ಞಾನಿ ಆಗ್ತಾನಂತ. ಈ ರೀತಿಯಾದಂತ ಒಂದು ಸಂಶಯ ಆದ ಅಂತ ಗುರುವಿನ ಬಳಿ ವಿನಯದಿಂದ ಶಿಷ್ಯ ಪ್ರಶ್ನೆ ಕೇಳ್ತಾ ಇದ್ದಾನೆ. ಅವಾಗ ಎರಡನೇದ್ದು ಆವರಣ, ಮೂರನೇದ್ದು ಭ್ರಾಂತಿ ಅಥವಾ ವಿಕ್ಷೇಪ, ನಾಲ್ಕನೇದ್ದು ಪರೋಕ್ಷ ಬ್ರಹ್ಮಜ್ಞಾನ, ಮತ್ತು ಐದನೇದ್ದು ಅಪರೋಕ್ಷ ಬ್ರಹ್ಮಜ್ಞಾನ, ಮತ್ತು ಶೋಕನಾಶ ಅಥವಾ ಭ್ರಾಂತಿ ನಾಶ, ಮತ್ತು ಅತಿಹರುಷ ಅಥವಾ ನಿರಂಕುಶ ತೃಪ್ತಿ ಅಂತೇಳಿ ಈ ರೀತಿ 7 ಅವಸ್ಥೆಗಳನ್ನ ದಾಟಿ ಆಧ್ಯಾತ್ಮ ಸಾಧನೆ ಪರಿಪೂರ್ಣ ಮಾಡಿಕೊಂಡಂತ ಆಭಾಸನಿಗೆ ಈ ಒಂದು ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗ್ತದ ನೋಡಪ್ಪ ಅಂತ ಹೇಳಿದ್ರು. ಅದಕ್ಕೆ ಆ ಅಜ್ಞಾನ ಅಂದ್ರ ಏನು ಅಂತ ಮೊದಲೇ ಹೇಳಿಕೊಂಡು ಬಂದೀನಿ. ಅದನ್ನ ಸಂಕ್ಷಿಪ್ತವಾಗಿ ಹೇಳಿ ಮುಂದೆ ಹೋಗ್ಬೇಕು. ನಹಿ ಜಾನು ಮೈ ಬ್ರಹ್ಮಕ್ಕೂ ಯಾಕೋ ಕಹತ ಅಜ್ಞಾನ. ಬ್ರಹ್ಮ ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ ಅಂತೇನಂತ ಇದು ನಿಶ್ಚಲ್ ದಾಸ್ಜಿ ಅವರ ವಾಕ್ಯ. ಶ್ರೀ ವಿಚಾರ ಸಾಗರದೊಳಗ 100ನೇ ದೋಹ 100 ದೋಹ 4ನೇ ತರಂಗ 179ನೇ ವಿಷಯದೊಳಗ ಏನಂತಾರ, ನೈ ಜಾನುಮೈ ಬ್ರಹ್ಮಕ್ಕೂ, ಬ್ರಹ್ಮ ಅಂದ್ರೆ ಏನಂತ ನನಗ್ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅನ್ನೋದೇ ನೈ ಜಾನುಮೈ ಬ್ರಹ್ಮಕ್ಕೂ ಅಂತ. ಯಾಕೋ ಕಹತ ಅಜ್ಞಾನ. ಇನ್ನ ಇದಕ್ಕ ಅಜ್ಞಾನ ಅಂತಾರ. ಬ್ರಹ್ಮ ಹೈನ, ಬ್ರಹ್ಮ ಹೈನ ಅಂದ್ರ ಇಲ್ಲ, ಬ್ರಹ್ಮ ಇಲ್ಲ ಅನ್ನೋದು ಮತ್ತೆ ಇದ್ರೆ ತೋರ್ಬೇಕಾಗಿತ್ತು, ಇಲ್ಲ ಅವನು ಅಂತ. ಅದು ಇನ್ನ ಒಂದೇನದ, ನಹಿ ಭಾನ ವೈ, ಆತ ಭಾನ ಆಗದಂತಂದ್ರ ಜ್ಞಾನ ಆಗದ ಬೇರೆ, ಭಾನ ಆಗದ ಬೇರೆ. ಇದನ್ನ ಸೂಕ್ಷ್ಮವಾಗಿ ತಿಳ್ಕೋಬೇಕು. ಏನಂತಂದ್ರ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಪರಮಾತ್ಮನನ್ನ ವರ್ಣನೆ ಮಾಡ್ಲಕ್ಕ ಬಹಳ ಮಂದಿ ಗೊತ್ತದ. ಎಲ್ಲರೂ ಸದ್ರೂಪ ಬ್ರಹ್ಮ ಅಂದ್ರೆ ಹೆಂಗ, ಚಿದ್ರೂಪ ಬ್ರಹ್ಮ ಅಂದ್ರೆ ಹೆಂಗ, ಆನಂದ ರೂಪ ಬ್ರಹ್ಮ ಅಂದ್ರೆ ಹೆಂಗ, ನಿತ್ಯ ರೂಪ ಬ್ರಹ್ಮ, ಪರಿಪೂರ್ಣ ರೂಪ ಬ್ರಹ್ಮ,
ಅದನ್ನು ವರ್ಣನ ಮಾಡಿ ಹಂಗದಾನ ಹಿಂಗದಾನ ಅಂತೇಳಿ ವರ್ಣನ ಏನ್ ಮಾಡ್ತಾರಲ್ಲ, ಇದಕ್ಕ ಜ್ಞಾನ ಅಂತಾರೆ, ಇದಕ್ಕೆ ನಾಲೆಜ್. ಇಲ್ಲಿ ಏನಾಗಬೇಕು, ಜ್ಞಾನದ ಬದಲಿ ಭಾನ ಆಗ್ಬೇಕಂತಂದ್ರ ಅಲ್ಲಿ ಏನಾಗಬೇಕು, ಅಹಂ ಬ್ರಹ್ಮ ಅಸ್ಮಿ. ಅಹಂ ಬ್ರಹ್ಮ ಅಸ್ಮಿ ಅಂತಂದ್ರ ಬ್ರಹ್ಮನನ್ನ ಹೊರಗೆ ವರ್ಣನೆ ಮಾಡೋದು ಜ್ಞಾನ. ಅಹಂ ಸದ್ರೂಪ ಬ್ರಹ್ಮ ಅಸ್ಮಿ, ಅಹಂ ಚಿದ್ರೂಪ ಬ್ರಹ್ಮ ಅಸ್ಮಿ, ಅಹಂ ಆನಂದ ರೂಪ ಬ್ರಹ್ಮ ಅಸ್ಮಿ, ಅಹಂ ನಿತ್ಯ ರೂಪ ಬ್ರಹ್ಮ ಅಸ್ಮಿ, ಅಹಂ ಪರಿಪೂರ್ಣ ರೂಪ ಬ್ರಹ್ಮ ಅಸ್ಮಿ ಅಂತೇಳಿ ನಾನೇ ಸದ್ರೂಪ ಬ್ರಹ್ಮದಿನಿ, ನಾನೇ ಚಿದ್ರೂಪ ಬ್ರಹ್ಮದಿನಿ ಅಂತೇಳಿ ನಿಸ್ಸಂಶಯವಾಗಿ ತಾನೇ ಆ ಬ್ರಹ್ಮ ಸ್ವರೂಪ, ತಾನೇ ಆ ಆನಂದ ಸ್ವರೂಪ ಅಂಥೇಳಿ ಯಾವನು ಅನುಭವ ಮಾಡ್ಕೊತಾನ ಆ ಆತ್ಮ ಏನಾಗ್ತಾನ, ಬ್ರಹ್ಮ ಸ್ವರೂಪ ಭಾನಿ ಅನಿಸ್ಕೊತಾನ. ಜ್ಞಾನಿ ಬೇರೆ, ಭಾನಿ ಬೇರೆ. ಅದಕ್ಕ ನಹಿ ಭಾನ ವೈ, ನಾನು ಬ್ರಹ್ಮ ಸ್ವರೂಪ ಅದೀನಿ ಅಂತ ನನಗ ಅನುಭವ ಆಗ್ತಾ ಇಲ್ಲ. ಇದಕ್ಕೇನಂತಾರ ಅಂದ್ರ ಆವರಣ ಅಂತಾರ. ಸುಜಾನ ಅಂದ್ರೆ ಜಾಣ, ಹಿಂಗ್ ತಿಳ್ಕೊ, ಒಂದ್ ಬೈ ಒಂದ್ ತಿಳ್ಕೊ ನೀನು ಅಂತ. ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ ಎಂಬುವುದಕ್ಕೆ ಅಜ್ಞಾನದ ಸ್ವರೂಪವೆಂದು ಹೇಳುತ್ತಾರೆ. ಬ್ರಹ್ಮವು ಇರುವುದಿಲ್ಲ ಮತ್ತು ಬ್ರಹ್ಮವು ಪ್ರತೀತಿ ಆಗುವುದಿಲ್ಲ ಎಂಬುದಕ್ಕೆ ಆವರಣ ಸ್ವರೂಪವೆಂದು ಹೇಳುತ್ತಾರೆ. ನಹಿ ಜಾನುಮಯ ಬ್ರಹ್ಮ ಯಾಕೋ ಕಹತ ಅಜ್ಞಾನ. ಬುದ್ಧಿವಂತನಾದ ಹೇ ಶಿಷ್ಯನೇ, ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ ಎಂಬುದಾಗಿ ಯಾವ ಪುರುಷನು ಹೇಳುತ್ತಾನೋ ಆ ವ್ಯವಹಾರಕ್ಕೆ, ಆ ರೀತಿಯಾದಂತ ವ್ಯವಹಾರ ಯಾರು ಮಾಡ್ತಾರ ಅದು ಆತನ ಅಜ್ಞಾನದ ಸ್ವರೂಪವೇ ಆಗಿರುತ್ತದೆ. ಬ್ರಹ್ಮದ ಬಗ್ಗೆ ನಂಗೆ ಗೊತ್ತಿಲ್ರಿ ಅಂತ. ನಿಮ್ಗೆ ಯಾರೇ ಹೊಸದಾಗಿ ಪರಿಚಯ ಆದ್ರು ಅಂತಂದ್ರ ಅವರು ಈ ಒಂದು ಲೈನ್ದಾಗ ಅದಾರೋ ಇಲ್ಲೋ, ಒಂದ್ ವೇಳೆ ಲೈನ್ದಾಗ ಇಲ್ಲ ಅಂದ್ರೆ ಲೈನ್ನಾಗ ತರಬೇಕು ಅಂತ ನೀವೇನರೇ ಕಾಳಜಿ ಮಾಡಿದ್ರಿ, ಒಂದ್ ಸ್ವಲ್ಪ ಏನಾರ ಬ್ರಹ್ಮದ ವಿಷಯ, ಆಧ್ಯಾತ್ಮ ವಿಷಯ ಏನಾರ ಗೊತ್ತದೇನಪ್ಪ, ಗೊತ್ತಿಲ್ರಿ. ಗೊತ್ತಿಲ್ಲ ಅಂದ್ರ ಬಾಳ ಚಲೋ. ಗೊತ್ತಿರ್ಲಾರ್ದವ್ರು ಸಿಗ್ಬೇಕು ನಮಗ, ಗೊತ್ತಿದ್ದವ್ರು ಸಿಕ್ಕರ್ ಬಾಳ ಕಠಿಣ. ಮೊನ್ನೆ ಹುಣಸಾಳದಾಗ ನಮ್ಮ ದೇವಾನಂದ ಶರಣರು ಹೇಳಿದ್ರಲ್ಲ, ಏನ್ ಹೇಳಿದ್ರು, ಸಂಗೀತ ಪಾಠ ಕಲೀಲಕ್ಕ ಹೋಗ್ಯದ. ಸಂಗೀತ ಪಾಠ ಕಲೀಲಕ್ ಹೋಗಿದ್ಮೇಲೆ ತಿಂಗಳಿಗೆ 200 ರೂಪಾಯಿ ಫೀಸ್ ಅಂದ. ಆಯ್ತ, ಮತ್ತ ಒಂದ್ ಅರ್ಧ ಮೊದಲ್ ಕಲ್ತೀನ್ರಿ ಬ್ಯಾರೆ ಕಡಿ ಅಂತಂದ್ರ ಅವನಿಗೆ 400 ರೂಪಾಯಿ ಫೀಸ್ ಹೇಳಿದ್ರಂತ. 400 ಯಾಕಂತಂದ್ರ ಮೊದಲ್ ನೀ ಏನ್ ಕಲ್ತಿದ ಅದನ್ನ ಮೊದಲ್ ಸ್ವಚ್ಛ ಮಾಡಿ ಆಮೇಲೆ ನಂದ್ ಹಾಕ್ಬೇಕಲ್ಲ. ಹರಕ ಪರ್ಕ ಆಯ್ತಂತಂದ್ರ ಹಾಲು ಬೊಗಣಿ ಸ್ವಚ್ಛ ಇದ್ರ ಹಾಲು ಚೆನ್ನಾಗಿ ಕಾಯ್ದು ಕೆನಿ ಬರ್ತದ. ಮತ್ತ ಬೊಗಣಿ ಸ್ವಚ್ಛ ಇಲ್ಲ, ಮೊದಲ್ ಒಂದಿಟ್ಟು ಏನಾರ ಕಸರಿ ಇಟ್ಕೊಂಡ್ ಕೂತಿತ್ತಂದ್ರ ಅದನ್ನ ತೆಗೆದು ಹಾಕಿ ತೊಳೆದ ಮೇಲೆ ಹಾಲು ಹಾಕ್ಬೇಕಾತ. ಹಿಂಗಾಗಿ ಏನಾಯ್ತು, ಅದಕ್ಕ ಅದು ಮೊದಲಿಂದ ತೆಗೆದು ಸ್ವಚ್ಛ ಮಾಡೋದಕ್ಕೆ ಇನ್ನ 200 ರೂಪಾಯಿ ಕೊಡ್ಬೇಕಾಗ್ತದ ನೋಡಪ್ಪ. ಹಂಗ ಇಲ್ಲಿ ಏನಾಗ್ತದ, ಗೊತ್ತಿಲ್ಲ ಅನ್ನೋರು ಸಿಕ್ಕರ್ ಬಾಳ ಚಲೋ. ಅದ ಗೊತ್ತಿರ್ಲಾರ್ದವ್ರು ಅವ್ರದ್ದು ಪುಣ್ಯ ಇತ್ತು ಅಂತಂದ್ರ ಒಂದೇ ಕ್ಷಣಕ್ಕ ನೀವು ಹೇಳುವ ವಿಷಯವನ್ನ ಕ್ಯಾಚ್ ಮಾಡ್ಬಿಡ್ತಾನ. ಅಂಗುಲಿ ಮಾಲಾಗ ಗೊತ್ತಿರ್ಲಿಲ್ಲ, ಬ್ರಹ್ಮಾಸ್ಮಿ ಜ್ಞಾನ ಗೊತ್ತಿರ್ಲಿಲ್ಲ ಅಂಗುಲಿ ಮಾಲಾಗ. ಯಾರೋ ದುಷ್ಟ ಮಿತ್ರರ ಸಹವಾಸದಿಂದ ಇಷ್ಟು ಸ್ಮಾರ್ಟ್ ಅದಿ, ಇಷ್ಟು ಎತ್ತರ ಅದಿ, ಇಷ್ಟು ಜೋರ್ ಅದಿ ಅಂತ ಅಂದ್ಮೇಲೆ ಜಗತ್ತಿನಾಗ ಒಂದ್ ಏನಾರ ಫೇಮಸ್ ಆಗ ಕೆಲಸ ಮಾಡ್ಬಿಡು ನೀನು, ಜಬರ್ದಸ್ತ್ ಪರ್ಸನಾಲಿಟಿ ಆತಂದ್ರ ಏನ್ ಮಾಡ, 1000 ಮಂದಿನ ಕೊಲ್ಲಿ ಅವ್ರ ಬೆರಳುಗಳು ತಗೊಂಡು ಒಳ್ಳಿಗೆ ಹಾಕೊಂಡ್ಬಿಡು, ನಿನ್ನಟ್ ಫೇಮಸ್ ಯಾರ ಆತಾರದ್ ಏನೋ ಅಂದ್ಬಿಟ್ಟಿರ್ತಾರ. ಪಾಪ ಹೆಂಗ ದುಷ್ಟ್ರದ ಸಹವಾಸ ಮಾಡಿದ್ದಕ್ಕ ದುಷ್ಟ್ರದೇ ಒಂದು ಫಾಲೋ ಮಾಡಿ ಫೇಮಸ್ ಕೊಂಡಿರ್ತಾನ. ಯಾವಾಗ ಬುದ್ಧನ ದರ್ಶನ ಆಗಿ ಬುದ್ಧನ ವಾಕ್ಯ ಕಿವಿಗೆ ಬೀಳ್ತಾವ, ಅವಾಗ ಅವ ಏನಾಗ್ತಾನ, ಜ್ಞಾನದ ಲೈನಿಗೆ ಬಂದೇ ಬಿಡ್ತಾನ ಪಟ್ ಅಂತ. ಅದು ಜ್ಞಾನದ ಲೈನಿಗೆ ಬರೋವ್ರು ಏನ್ ಇರ್ತಾರ, ಅವ್ರು ಎಷ್ಟೇ ಕೆಟ್ಟವ್ರು ಇದ್ರು ಸಹಿತ ಟಕ್ಕತ್ತ ಬಂದ್ ಬಿಡ್ತಾರ. ಯಾಕ, ಪುಣ್ಯವಂತರು ಇರ್ತಾರ, ಒಳಗ್ ಪುಣ್ಯ ಇರ್ತದ, ಕೆಲ್ಸ ಚಾಲು ಮಾಡಿರಂಗಿಲ್ಲ ಅಷ್ಟೇ. ಇನ್ನ ಕೆಲವೊಬ್ರು ಏನು ಪುಣ್ಯನೇ ಇರಂಗಿಲ್ಲ, ಪುಣ್ಯ ಇರ್ಲಾರ್ದಂತ ಪಾಪಿಷ್ಟ್ರು ಇರ್ತಾರ. ಅವ್ರಿಗೆ ಬ್ರಹ್ಮ ಅಂದ್ರೆ ಗೊತ್ತೇನಪ್ಪಾ ಅಂದ್ರ ಗೊತ್ತಿಲ್ಲ ಅಂತಾರ. ಮತ್ತೇನ್ರಿ ತಿಳ್ಕೊಬೇಕಂತಿದೇನಂತಂದ್ರ
ಇಲ್ಲ ಇಲ್ರಿ ಅಂತದೇನ್ ಇಂಟ್ರೆಸ್ಟ್ ಇಲ್ಲ ನಮಗ. ಅದ್ರ ಅರ್ಥ ಏನು, ಅವು ಇನ್ನ ಪುಣ್ಯದಾಗ ಪುಣ್ಯ ಮಾಡಿಲ್ಲ, ಇನ್ನು ಪಾಪದಾಗ ಅದಾವ. ಅವು ಏನದವ, ಭೋಗ ಜೀವಿಗಳು ಅಷ್ಟೇ. ಕರ್ತೃತ್ವ ಅಂದ್ರೇನು, ಬರೇ ಲೌಕಿಕ ಕರ್ತೃತ್ವಕ್ ಬಂದಿರ್ತಾರ ಅವ್ರು, ಆಧ್ಯಾತ್ಮಿಕ ಕರ್ತೃಗಳಾಗ್ಲಕ್ ಬಂದಿರಂಗಿಲ್ಲ. ಅಂತವ್ರಿಗೇನು ಇಷ್ಟ ಇರಂಗಿಲ್ಲ. ಅದಕ್ಕೆ ಇಲ್ಲೇನಾಯ್ತು, ಇಲ್ಲಿ ಗೊತ್ತಿಲ್ಲ, ನಾನು ಬ್ರಹ್ಮವನ್ನು ತಿಳಿಯೋದಿಲ್ಲ ಅಂತ ಯಾರು ಈ ರೀತಿ ವ್ಯವಹಾರ ಮಾಡುತ್ತಾರೋ ಆ ವ್ಯವಹಾರಕ್ಕೆ ಆತನ ಅಜ್ಞಾನದ ಸ್ವರೂಪವೇ ಕಾರಣವಾಗಿರುತ್ತದೆ. ಇದು ಜೀವನ ಮೊಟ್ಟ ಮೊದಲನೇ ಅವಸ್ಥೆ. ಇದು ಜೀವನ ಮೊಟ್ಟ ಮೊದಲನೇ ಅವಸ್ಥೆ. ಅರಿವು ತಾನಾಗಿರ್ದು ತನ್ನ ತಾನು ಅರಿಯನೆಂಬುದು ಹೆಂಗದಪ್ಪ ಅಂತಂದ್ರೆ, ತಾನೇ ಅರಿವು ಸ್ವರೂಪ ಆಗಿ, ಯಾರಿಗಾರೆ ನಿಮ್ ಹೆಸರೇನು, ನಮ್ ಕಲ್ಯಾಣಪ್ಪ ಅವ್ರ ಹೋಗಿ, ಕಲ್ಯಾಣಪ್ಪ ಅವ್ರ ನಿಮ್ಗೆ ಕಲ್ಯಾಣಪ್ಪ ಅವ್ರ ಗೊತ್ತೇನ್ರಿ ಅಂತಂದ್ರ, ಹೌದ್ರಿ ನಾನೇ ಕಲ್ಯಾಣಪ್ಪ ಅವ್ರ ಅದೀನಿ ಅಂತ ಹೇಳಿದ್ರಿ ಹೆಂಗಿರ್ತದ? ಕಲ್ಯಾಣಪ್ಪ ಅಂದ್ರ ಯಾರು ಗೊತ್ತಿಲ್ರಿ ಅಂತಂದಂಗ ಹೆಂಗಿರ್ತದ? ತನ್ನನ್ನೇ ಭೇಟಿ ಆಗ್ಲಕ್ಕ ಆ ವ್ಯಕ್ತಿ ಬಂದು ತನ್ನ ಹೆಸರೇ ಕೇಳಿದಾಗ ತನ್ನ ಬಗ್ಗೆ ತನಗೆ ಗೊತ್ತಿಲ್ಲ ಅಂತ ಹೇಳಿದಂಗ ಆಗ್ತದ. ಅದಕ್ಕೇನಾಯ್ತು, ಅರಿವು ತಾನಾಗಿರ್ದು ತನ್ನನ್ನು ಅರಿಯನೆಂಬುದು ತನ್ನ ಮ್ಯೂಟ್ ಮಾಡ್ರಿ ಗುರುಗಳೇ, ಯಾರು ಓಪನ್ ಮಾಡ್ಕೊಂಡ್ರೆ ಮ್ಯೂಟ್ ಮಾಡ್ರಿ ದಯವಿಟ್ಟು. ಗುರು ಎಂಬರಿ ಯಾರು ನೋಡ್ರಿ, ಅವ್ರು ದಯಮಾಡಿ ಸ್ವಲ್ಪ ಮ್ಯೂಟ್ ಮಾಡ್ರಿ. ಗುರುಲಿಂಗಪ್ಪ ಗುರುಗಳೇ ಮ್ಯೂಟ್ ಮಾಡ್ರಿ. ಶರಣರೇ ಗುರುಲಿಂಗಪ್ಪ ಗುರುಗಳೇ ಮಾಡಕತ್ತಿರಪ್ಪ. ಗುರುಲಿಂಗಪ್ಪ ನಿಮ್ ಮಾತಾಡ್ ಡಿಸ್ಟರ್ಬೆನ್ಸ್ ಆಗತ್ತದ್ರಿ. ಅದು ಮೈಕಿನ್ ಚಿತ್ರ ಅದ ನೋಡ್ರಿ, ಅದು ಒತ್ತ್ರಿ. ಮೈಕ್ ಗತ್ಲೆ ಅದ ನೋಡ್ರಿ ಚಿತ್ರ. ಅವ್ 4 ಅದಾವಲ್ಲ, ಅದ್ರಾಗ ಮೈಕಿನ್ ಗತ್ಲೆ ಇದ್ದದ್ದು ಒತ್ತರಿ, ಬಂದಾಗ್ಬಿಡ್ತು. ಕೆಳಗೆ 4 ಬಟನ್ ಅವ ನೋಡ್ರಿ. ಒಂದಕ್ ಟಚ್ ಮಾಡ್ರಿ ಕೆಳಗಿಂದ. ಇದಕ್ಕ ಆಗಲ್ ನೋಡ್ರಿ, ಇನ್ನು ನಿಮ್ದು ಆಗಿಲ್ರಿ. 3-4 ಐಕಾನ್ಸ್ ಅದಾವ ನೋಡ್ರಿ, ಒಂದ್ ಐಕಾನ್ ಪ್ರೆಸ್ ಮಾಡ್ರಿ. ಮೈಕ್ ಚಿತ್ರ ಇದ್ದಂಗ ಅದ ನೋಡ್ರಿ. ಆಗಲ್ದ ಇನ್ನು ಗುರುಗಳೇ? ಗುರು ಅಂತೇಳಿ ಶಾನ್ರ. ಹೌದ್ರಪ್ಪ, ನಮ್ದು ಆಗೈತ್ರಪ್ಪ, ಮಾಡಕತ್ತೀನ್ರಪ್ಪ. ಇನ್ನೂ ಆಗ್ತಾ ಇಲ್ಲ ನೋಡ್ರಿ. ಬಿಲ್ಪತ್ರಿ ಗತ್ಲೆ ಅದ ನೋಡ್ರಿ, ಒಂದ್ ಚಿತ್ರ ಅದ ನೋಡ್ರಿ, ಹಿಂಗ ಅದ್ರ ಮೇಲೆ ಕೈ ಮುಟ್ರಿ ಬಂದಾಗ್ಬಿಡ್ತದ. ಅಲ್ಲ, ಎರಡು ಸಲ ಬಂದ್ರಿ ಅವ್ರು. ನೀವ್ ಬಂದ್ ಮಾಡ್ಕೊಂಡ್ ಮತ್ತೊಂದ್ ಇದು ಮಾಡಿದ್ರಿ, 2 ಓಪನ್ ಅದ ನೋಡ್ರಿ. ಈಗ ಒಂದ್ ಕ್ಲೋಸ್ ಆಯ್ತು, ಇನ್ನೊಂದು ಕ್ಲೋಸ್ ಮಾಡ್ರಿ. 2 ಓಪನ್ ಮಾಡಿದ್ರಿ ಮತ್ತ. ಅದು ಕೈ ಚಿತ್ರದ ಮೇಲೆ ಓದ್ರಿ, ಅದು ಓದ್ತದ. ನೀವೇನೋ ಮಾತಾಡ್ಬೇಕಂತ ಹ್ಯಾಂಡ್ ರೈಸ್ ಮಾಡ್ದಂಗ ಆಗ್ಯದ. ಕೈ ಇದೊಂದ್ ಚಿತ್ರ ಅದ ನೋಡ್ರಿ, ಅದು ಓದ್ರಿ, ಅದು ಓದ್ತದ. ಇಲ್ಲ ಗುರುಗಳೇ, ಅದು ಅವ್ರು ಕ್ಲೋಸ್ ಮಾಡಿ ಮತ್ತೊಂದು ಓಪನ್ ಮಾಡ್ಯಾರ್ರಿ. 2 ಸಲ ಬಂದ ಗುರುಗಳ. ಅದ್ರಾಗ 2 ಸಲ ಬಂದಿದ್ದು, ಒಂದು ಓಪನ್